ಯಾವ ಯಾವಾಗ ಎಲ್ಲೆಲ್ಲಿ ಹೇಗೆ ಹೇಗೆ ಇರುತ್ತದೆ. ಇದು ಯಾವಾಗಲೂ ಎಲ್ಲೆಲ್ಲಿಯೂ ಒಂದೇ ರೂಪದಿಂದಿರುವುದು. ಇದಕ್ಕೆ ಪುರುಷೋತ್ತಮನೆಂದು ಹೆಸರು. ಪುರುಷೋತ್ತಮನೆಂದು ಹೆಸರು. ಇವನೇ ಇನ್ನೊಬ್ಬ ಇಲ್ಲ ಬೃಹತ್ತಮ, ಇವನೇ ಬೃಹತ್ತಮ. ಇದು ಈ ಅಭಿಪ್ರಾಯವನ್ನು ಒಂದು ವಾಕ್ಯ ಬಿಟ್ರಿ, ಈ ಅಭಿಪ್ರಾಯವನ್ನು ದಯವಿಟ್ಟು ಪೂರ್ಣವಾಗಿ ವಿವರಿಸಬೇಕು. ಅದೇ ಓದ್ತಾ ಇದ್ದಿದ್ದು. ಅಲ್ಲ, ಇದು ಸನಾತನವಾದದ್ದು ಅಂತ ಕೇಳಿಸ್ಬಿಡ್ತು ನನಗೆ. ಇಲ್ಲ. ಹೌದಾ, ಓದಿ. ಈ ಅಭಿಪ್ರಾಯವನ್ನು ದಯವಿಟ್ಟು ಪೂರ್ಣವಾಗಿ ವಿವರಿಸಬೇಕು. ಸರಿ. ಇದು ಸನಾತನವಾದದ್ದು ಎಂದರೆ ಶಾಶ್ವತವಾದದ್ದು. ಏಕೆಂದರೆ ಇದಕ್ಕೆ ಕಾಲದಿಂದಾಗುವ ಯಾವ ಕಟ್ಟೂ ಇರುವುದಿಲ್ಲ. ವಾದದ್ದೆಲ್ಲವೂ ಕಾಲಕ್ಕೆ ಕಟ್ಟು ಬಿದ್ದಿರುತ್ತದೆ. ಆದರೆ ಆತ್ಮನು ಕಾರ್ಯವಲ್ಲ. ಕಾಲವು ಕೂಡ ಆತ್ಮನಿಗಿಂತ ಬೇರೆಯಾಗಿ ಇರುವುದೇ ಇಲ್ಲ. ಆದ್ದರಿಂದ ಆತ್ಮನು ಕಾಲದ ಕಟ್ಟಿಲ್ಲದವನು, ಸನಾತನನು. ಈ ಆತ್ಮತತ್ವವು ಪೂರ್ಣವಾದದ್ದು, ಏಕೆಂದರೆ ಇದಕ್ಕೆ ದೇಶದಿಂದಾಗುವ ಯಾವ ಕಟ್ಟೂ ಇರುವುದಿಲ್ಲ. ದೇಶವೆಂದರೆ ಆಕಾಶದಲ್ಲಿ ಅಲ್ಲಿ ಇಲ್ಲಿ ಎಂಬ ವ್ಯವಹಾರಕ್ಕೆ ಕಾರಣವಾಗಿರುವ ಸ್ಥಳವು. ಆದರೆ ಆಕಾಶವೆಂಬುದು ಕೂಡ ಆತ್ಮನಿಗಿಂತ ಬೇರೆ ಇರುವುದಿಲ್ಲ. ಆದ್ದರಿಂದ ಆತ್ಮನು ಪೂರ್ಣನು, ದೇಶಕೃತವಾದ ಅಳತೆಯಿಲ್ಲದವನು. ಇದು ಪುರುಷೋತ್ತಮನು. ಯಾಕೆ ಇದು ಪುರುಷೋತ್ತಮನು ಅಂತ ಬಂದಿದೆ? ಇವನು ಪುರುಷೋತ್ತಮನು ಬರ್ಬೇಕಲ್ವಾ? ಅದು ಬ್ರಹ್ಮಕ್ಕೆ ವಿಶೇಷ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇದು ಬ್ರಹ್ಮವು ಪುರುಷೋತ್ತಮವು ಅಂತ ಹೇಳ್ತಾ ಇದ್ದಾರೆ. ಪುಂಸಕಲಿಂಗ ತಗೊಂಡು ಹೇಳ್ತಾ ಇದ್ದಾರೆ. ಇದು ಪುರುಷೋತ್ತಮನು, ಏಕೆಂದರೆ ತನಗೆ ಎರಡನೆಯದೆನಿಸುವ ಯಾವುದೊಂದರ ಎಲ್ಲೆಕಟ್ಟು ಇದಕ್ಕೆ ಇರುವುದಿಲ್ಲ. ವಸ್ತುವಿನಿಂದಾಗುವ ಎಲ್ಲೆಕಟ್ಟು ಇಲ್ಲದ ಮಾತ್ರಕ್ಕೆ ಪುರುಷೋತ್ತಮನೆಂದು ಏಕೆ ಹೆಸರಾಗಬೇಕು? ಹೇಳುತ್ತೇನೆ ಕೇಳು. ಜಾಗ್ರತ್ ಸ್ವಪ್ನಗಳಲ್ಲಿ ತೋರುವುದೆಲ್ಲವೂ ಕ್ಷರವೆನಿಸುವುದು, ಏಕೆಂದರೆ ಇದು ನಾಶವಾಗತಕ್ಕದ್ದು. ಆದರೆ ಕ್ಷರವೆನಿಸಿರುವ ಯಾವುದು ನಾಶವಾದರೂ ಅದರ ಬೀಜವೊಂದು ಇದ್ದೇ ಇರುತ್ತದೆ. ಸುಷುಪ್ತಿ ಪ್ರಳಯಗಳಲ್ಲಿ ಕೂಡ ಆ ಬೀಜವಿರುತ್ತದೆ ಎಂದು ಜನರು ಭಾವಿಸಿರುತ್ತಾರೆ. ಸರಿಯಾಗಿ ನೋಡಿದರೆ ನಾವು ಹಿಂದೆ ತೋರಿಸಿರುವಂತೆ ಸುಷುಪ್ತಿಯಲ್ಲಿ ಯಾವ ಅನಾತ್ಮ ವಸ್ತುವು ಇರುವುದಿಲ್ಲವೆಂಬುದೇ ಯುಕ್ತ. ಆದರೂ ಜನರು ಸುಷುಪ್ತಿ ಪ್ರಳಯಗಳಲ್ಲಿ ಈ ಜಗತ್ತು ಬೀಜರೂಪವಾಗಿ ಇರಲೇಬೇಕು, ಹಾಗಿಲ್ಲದಿದ್ದರೆ ಮತ್ತೆ ಜಾಗೃತಾವಸ್ಥೆಯಲ್ಲಿಯೂ ಸ್ಥಿತಿಕಾಲದಲ್ಲಿಯೂ ಪ್ರಪಂಚವು ತೋರಿಕೊಳ್ಳುವುದಕ್ಕೆ ಕಾರಣವಿರುವುದಿಲ್ಲ. ಈ ಕಲ್ಪಿತವಾದ ಸಂಸಾರ ಬೀಜವು ಸರಿಯಾದ ಜ್ಞಾನ ಉಂಟಾಗುವವರೆಗೂ ನಾಶವಾಗುವುದಿಲ್ಲ. ಏಕೆಂದರೆ ಸುಳ್ಳಾಗಿ ಕಲ್ಪಿಸಿದ್ದು ನಿಜವಾದ ಅಧಿಷ್ಠಾನದ ಜ್ಞಾನ ಉಂಟಾದ ಮೇಲೆಯೇ ಹೋದೀತು. ಹೀಗೆ ವ್ಯವಹಾರದಲ್ಲಿ ನಾಶವಿಲ್ಲವೆಂದು ಕಲ್ಪಿಸಿರುವ ಸಂಸಾರ ಬೀಜಕ್ಕೆ ಅಕ್ಷರ ಎಂದು ಹೆಸರು. ಆದರೆ ಆತ್ಮನ ಸ್ವರೂಪವು ಕ್ಷರವೂ ಅಲ್ಲ, ಅಕ್ಷರವೂ ಅಲ್ಲ. ಏಕೆಂದರೆ ಇವನಲ್ಲಿ ಯಾವ ಎರಡನೆಯ ವಸ್ತುವಿನ ಅಥವಾ ಅದರ ಬೀಜದ ಸಂಪರ್ಕವೂ ಇರುವುದೇ ಇಲ್ಲ. ಹೀಗೆ ಕ್ಷರ ಮತ್ತು ಅಕ್ಷರ ಇವುಗಳೆರಡಕ್ಕಿಂತಲೂ ಆಚೆ ಇರುವುದರಿಂದ ಆತ್ಮನಿಗೆ ಪುರುಷೋತ್ತಮನೆಂಬ ಹೆಸರು ಬಂದಿದೆ ಎಂದು ಶ್ರುತಿ ಸ್ಮೃತಿಗಳಲ್ಲಿರುತ್ತದೆ. ಆತ್ಮನಿಗೆ ದೇಶ ಕಾಲ ವಸ್ತುಗಳಿಂದಾಗುವ ಎಲ್ಲೆಕಟ್ಟು ಯಾವುದೂ ಇಲ್ಲವೆಂದು ತಾವು ಹೇಳಿದಿರಿ. ಆದರೆ ಎಲ್ಲ ವಸ್ತುಗಳು ಈ ಮೂರು ಕಟ್ಟುಗಳಿಗೆ ಒಳಪಟ್ಟೇ ಇರುವಂತೆ ತೋರುತ್ತದೆ. ಒಂದೊಂದು ವಸ್ತುವು
ಯಾವುದಾದರೊಂದು ದೇಶದವರೆಗೆ ಅಥವಾ ಕಾಲದವರೆಗೆ ಅಥವಾ ವಸ್ತುವಿನವರೆಗೆ ಇದ್ದುಕೊಂಡಿರುತ್ತದೆ. ಹೀಗಿರುವಾಗ ಆತ್ಮನಿಗೆ ಮಾತ್ರ ಈ ಕಟ್ಟಿಲ್ಲವೆಂಬುದು ಹೇಗೆ ಸರಿಯಾದೀತು? ದೇಶ, ಕಾಲ, ವಸ್ತುಗಳು ಅನಾತ್ಮದಲ್ಲಿಯೇ ಸೇರಿವೆ. ಅನಾತ್ಮವು ಹಗ್ಗದಲ್ಲಿ ತೋರುವ ಹಾವಿನಂತೆ ಬರಿಯ ತೋರಿಕೆಯಾಗಿರುವುದೆಂದು ನಾವು ತೋರಿಸಿಕೊಟ್ಟಿರುತ್ತೇವೆ. ಹಗ್ಗದಲ್ಲಿ ತೋರುವ ಹಾವು ಹಗ್ಗದ ಸ್ವಭಾವಕ್ಕೆ ಹೇಗೆ ಪ್ರತಿಬಂಧಕವಲ್ಲವೋ ಹಾಗೆ ಆತ್ಮನಲ್ಲಿ ಅಜ್ಞಾನ ಕಲ್ಪನೆಯಿಂದ ತೋರುವ ದೇಶ, ಕಾಲ, ವಸ್ತುಗಳು ಆತ್ಮನ ಸ್ವರೂಪಕ್ಕೆ ಪ್ರತಿಬಂಧಕವಾಗಲಾರವು. ಆತ್ಮನನ್ನೇ ನಮಸ್ಕರಿಸಬೇಕು. ಆದ್ದರಿಂದ ಇಂಥ ಆತ್ಮವಸ್ತುವಿನ ಜ್ಞಾನವನ್ನು ಸಂಪಾದಿಸಿಕೊಂಡವರು ಏನು ಮಾಡಬೇಕೆನ್ನುತ್ತೀರಿ? ಮಾಡುವುದೇನು? ಜನರು ತಮಗೆ ಬೇಕಾದ ವಸ್ತುವು ದೊರೆತರೆ ಅದರ ಪ್ರೇಮದಲ್ಲಿಯೇ ಕಾಲವನ್ನು ಕಳೆಯುತ್ತಿರುವಂತೆ ಆತ್ಮವಸ್ತುವಾತನು ಬೆಳಗಾಗುತ್ತಲೂ ಎದ್ದು ಅದನ್ನೇ ನೆನೆಸಿಕೊಂಡು ಅದನ್ನೇ ಭಜಿಸುತ್ತಾ ಅದರಲ್ಲಿಯೇ ಮುಳುಗಿ ದಿನವನ್ನೆಲ್ಲ ಆ ಆನಂದದಲ್ಲಿಯೇ ಕಳೆಯುತ್ತಿರುವನು. ಅವನಿಗೆ ಇಂಥದ್ದನ್ನು ಮಾಡಬೇಕೆಂದಾಗಲಿ ಇಂಥದ್ದನ್ನು ಬಿಡಬೇಕೆಂದಾಗಲಿ ಯಾವ ನಿರ್ಬಂಧವೂ ಇರುವುದಿಲ್ಲ. ಏಕೆಂದರೆ ಅವನು ಕೃತಕೃತ್ಯನಾಗಿರುತ್ತಾನೆ. ಆದ್ದರಿಂದಲೇ ಶ್ರುತಿಯಲ್ಲಿ ಈತನು ಹೀಗೆಂದು ಕಂಡುಕೊಂಡು ಹೀಗೆ ಮನನ ಮಾಡಿ ಹೀಗೆಂದು ಅರಿತುಕೊಂಡು ಆತ್ಮರತಿಯಾಗಿ ಆತ್ಮಕ್ರೀಡನಾಗಿ ಆತ್ಮಮಿಥುನನಾಗಿ ಆತ್ಮಾನಂದನಾಗಿ ಸ್ವರಾಜ್ಯವನ್ನು ಅನುಭವಿಸುತ್ತಾನೆ. ಅವನಿಗೆ ಎಲ್ಲ ಲೋಕಗಳಲ್ಲಿಯೂ ಮನಬಂದಂತೆ ಸಂಚಾರವಿರುತ್ತದೆ ಎಂದು ಹೇಳಿದೆ. ಇದನ್ನು ಅರಿತುಕೊಂಡವನು ಜ್ಞಾನಿಯೂ ಕೃತಕೃತ್ಯನೂ ಆಗುವನು ಎಂದು ಭಗವದ್ಗೀತೆಯಲ್ಲಿಯೂ ಹೇಳಿದೆ. ಹೇಳಿಕೊಳ್ಳುವವರಿಗೆ ಫಲ. ಶ್ಲೋಕತ್ರಯಮಿದಂ ಪುಣ್ಯಂ ಲೋಕತ್ರಯ ಪರಂ ಪದಂ. ಪ್ರತಿಪದಾರ್ಥ. ಲೋಕತ್ರಯ ವಿಭೂಷಣಂ, ಮೂರು ಲೋಕಕ್ಕೂ ಭೂಷಣವಾದ, ಪುಣ್ಯಂ ಮಂಗಲಕರವಾದ, ಇದಂ ಈ ಶ್ಲೋಕತ್ರಯಂ ಮೂರು ಶ್ಲೋಕಗಳನ್ನು, ಯಸ್ತು ಯಾವನಾದರೆ, ಪ್ರಾತಃ ಕಾಲೇ ಬೆಳಗಿನ ಹೊತ್ತಿನಲ್ಲಿ, ಪಠೇತ್ ಹೇಳುತ್ತಾನೋ, ಸಹ ಆತನು, ಪರಮಂ ಉತ್ಕೃಷ್ಟವಾದ, ಪದಂ ಸ್ಥಾನವನ್ನು, ಗಚ್ಚೇತ್ ಪಡೆಯುವನು. ಪುಣ್ಯಕರವಾದ ಈ ಮೂರು ಶ್ಲೋಕವು ಮೂರು ಲೋಕಕ್ಕೂ ಭೂಷಣವಾಗಿರುತ್ತದೆ. ಯಾರು ಇದನ್ನು ಬೆಳಗಿನ ಹೊತ್ತಿನಲ್ಲಿ ಹೇಳಿಕೊಳ್ಳುವರೋ ಅವರು ಪರಮಪದವನ್ನೇ ಹೊಂದುವರು. ಈ ಪ್ರಕರಣದಲ್ಲಿ ಹೇಳಿರುವ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದವರು ಏನು ಮಾಡಬೇಕು? ಅವರಿಗೂ ಮಾರ್ಗ ಉಂಟು. ಅವರು ಪ್ರತಿದಿನವೂ ಬೆಳಿಗ್ಗೆ ಎದ್ದು ಈ ಶ್ಲೋಕಗಳನ್ನು ಹೇಳಿಕೊಳ್ಳುತ್ತಾ ಬರಬೇಕು. ಪ್ರತಿನಿತ್ಯ ಹೌದಾ? ಸೂಪರ್ ಸೂಪರ್. ನಾನು ಡೈಲಿ ಹೇಳ್ತಾ ಇದ್ದೀನಿ, ತುಂಬಾ ದಿನ ಹೇಳ್ತಾ ಇದ್ದೀನಿ. ನಾನು ಯಾರು ಹೇಳ್ತಿಲ್ಲ, ಸುರೇಖಮ್ಮ ಹೇಳ್ತಿಲ್ಲ, ದ್ವಾರಕನಾಥ್ ಹೇಳ್ತಿದ್ದಾರೆ. ಸುರೇಶ್ ಆರಂಭ ಮಾಡಿ ದಿನ ಹೇಳ್ಕೊಳ್ಳಿ. 3 ಶ್ಲೋಕ. ಶಂಕರಾಚಾರ್ಯ ಮಾಡಿದ್ರು 3 ಶ್ಲೋಕ. ಪ್ರಾತಃ ಸ್ಮರಾಮಿ, ಪ್ರಾತಃ ಭಜಾಮಿ, ಪ್ರಾತಃ ನಮಾಮಿ. 3 ಶ್ಲೋಕ ಬಹಳ ಚೆನ್ನಾಗಿದೆ. ಸಗಚ್ಛೆ ಪರಮಾಂಗತಿ 3 ಶ್ಲೋಕ. ಏನು 2 ನಿಮಿಷ ಆಗುತ್ತೆ ಅಷ್ಟೇ. 3 ನಿಮಿಷ ಅರ್ಥಾನುಸಂಧಾನ ಪೂರ್ವಕ ಹೇಳಿದ್ರೆ 3 ನಿಮಿಷ. ಇವು ಮಹಾಮಂಗಲಕರವಾದ ಬ್ರಹ್ಮವಸ್ತುವಿನ ಒಳಗೊಂಡಿರುವುದರಿಂದ ಈ ಸ್ತೋತ್ರ ಪಾಠದಿಂದಲೇ ಅವರಿಗೆ ಅಧಿಕವಾದ ಪುಣ್ಯವು ಲಭಿಸುವುದು. ಇದಲ್ಲದೆ
ಈ ಶ್ಲೋಕಗಳಲ್ಲಿರುವ ವಿಚಾರವು ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳಿಗೂ ಭೂಷಣಪ್ರಾಯವಾಗಿರುತ್ತದೆ. ಅಥವಾ ಲೋಕವೆಂದರೆ ಅನುಭವ. ಆದ್ದರಿಂದ ಲೋಕತ್ರಯವೆಂದರೆ 3 ಅವಸ್ಥೆಗಳ ವಿಚಾರದಿಂದ ತಿಳಿಯಬೇಕಾದ ಆತ್ಮತತ್ವವನ್ನು ತಿಳಿಯಪಡಿಸುವ ಈ ಶ್ಲೋಕಗಳು 3 ಅವಸ್ಥೆಗಳಿಗೂ ಭೂಷಣವಾಗಿರುತ್ತವೆ. ಆದ್ದರಿಂದ ಈ ಶ್ಲೋಕಗಳನ್ನು ಬೆಳಗಿನ ಜಾವದಲ್ಲಿ ಹೇಳಿಕೊಳ್ಳುತ್ತಾ ಬರುವುದರಿಂದ ಅದರಿಂದುಂಟಾದ ಪುಣ್ಯದ ಬಲದಿಂದ ಚಿತ್ತ ಶುದ್ಧಿಯಾಗುವುದು. ಎಂದರೆ ಮನಸ್ಸಿಗೆ ಇಂಥ ವಿಷಯಗಳನ್ನು ಗ್ರಹಿಸುವ ಶಕ್ತಿಯುಂಟಾಗುವುದು. ಆಮೇಲೆ ಇದರಲ್ಲಿ ಹೇಳಿರುವ ಅರ್ಥದ ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳಿಂದ ಆತ್ಮತತ್ವದ ಪೂರ್ಣ ಜ್ಞಾನವೇ ಆಗುವುದು. ಶ್ರವಣವೆಂದರೆ ದೊಡ್ಡವರಿಂದ ಈ ವಿಷಯವನ್ನು ಕೇಳಿ ತಿಳಿದುಕೊಳ್ಳುವುದು. ಮನನವೆಂದರೆ ಕೇಳಿದರ್ಥವನ್ನು ಮತ್ತೆ ಮತ್ತೆ ತರ್ಕಕ್ಕೆ ಹೊಂದಿಸಿಕೊಂಡು ವಿಚಾರ ಮಾಡುವುದು. ನಿಧಿಧ್ಯಾಸನವೆಂದರೆ ಈ ವಿಷಯದಲ್ಲಿಯೇ ಮನಸ್ಸನ್ನಿಟ್ಟು ತನ್ನ ಅನುಭವಕ್ಕೆ ಅಳವಡಿಸಿಕೊಳ್ಳುವುದು. ಇಂಥ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ಮಾಡುವುದೇ ಮುಮುಕ್ಷುಗಳಿಗೆ ಮಂಗಳಕರವು. ಮೂರು